ನಮಸ್ಕಾರ. ಡೆಂಗಿ ಬೆನ್ನಲ್ಲೇ ಬೆಂಗಳೂರು ಮಂದಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ರಾಜ್ಯದಲ್ಲಿ ಪಿಂಕ್ ಐ ಹೆಚ್ಚಾಗಿದ್ದು ಮದ್ರಾಸೈ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಮೊದಲು ಮದ್ರಾಸೈ ಅಥವಾ ಪಿಂಕ್ ಐ ಮಳೆಗಾಲದಲ್ಲಿ ಮಾತ್ರ ಹರಡ್ತಾ ಇತ್ತು. ಆದರೆ ಈಗ ವರ್ಷವಿಡೀ ರೋಗ ಹರಡ್ತಾ ಇದೆ. ಅದರಲ್ಲೂ ಮಕ್ಕಳಲ್ಲಿ ಹೆಚ್ಚಾಗಿ ಸೋಂಕು ಕಾಣಿಸ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ. ಒಂದು ವೇಳೆ ಕಣ್ಣು ಕೆಂಪಾಗೋದು, ತುರಿಕೆ, ಕಣ್ಣಿನಲ್ಲಿ ಅತಿಯಾಗಿ ನೀರು ಸೋರೋದು, ಕಣ್ಣುಗಳಲ್ಲಿ ಚುಚ್ಚಿದಂತಹ ಅನುಭವ ಆಗ್ತಾ ಇದ್ರೆ ವೈದ್ಯರ ಸಲಹೆಯ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇ: ಶುದ್ಧವಾದ ಬಟ್ಟೆಯನ್ನ ಬೆಚ್ಚಗಿನ ನೀರಿನಲ್ಲಿ ನೆನೆಸಿ ಬಟ್ಟೆಯ ನೀರನ್ನ ತೆಗೆದು ಬಟ್ಟೆಯನ್ನ ಕಣ್ಣುಗಳ ಮೇಲೆ ಇಡಬೇಕು. ಹೀಗೆ ಆಗಾಗ ಮಾಡೋದ್ರಿಂದ ಕಣ್ಣಿನ ಉರಿ ಕಡಿಮೆ ಆಗುತ್ತೆ. ಎರಡೂ ಕಣ್ಣುಗಳಿಗೂ ಪಿಂಕ್ ಐ ತಗುಲಿದ್ರೆ ಬೇರೆ ಬೇರೆ ಬಟ್ಟೆಗಳನ್ನ ಬಳಸೋದು ಉತ್ತಮ. ಇದು ಬೇಗ ಹರಡೋದ್ರಿಂದ ಸೋಂಕಿತರು ಕಣ್ಣುಗಳನ್ನ ಮುಟ್ಟಿದ ಮೇಲೆ ಕೈಗಳನ್ನ ತೊಳಿಬೇಕು. ಬೇರೆಯವರಿಗೆ ಹರಡದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಕಣ್ಣುಗಳು ಸಹಜ ಸ್ಥಿತಿಗೆ ಬರೋವರೆಗೂ ಕಾಂಟ್ಯಾಕ್ಟ್ ಲೆನ್ಸ್ ಬಳಸಬಾರದು. ಕಣ್ಣುಗಳಲ್ಲಿ ತುರಿಕೆ ಕಂಡು ಬಂದ್ರೆ ಉಜ್ಜಬಾರದು. ಸೋಂಕಿತರು ಸ್ವಿಮ್ಮಿಂಗ್ ಮಾಡದೇ ಇದ್ರೆ ಒಳ್ಳೆಯದು, ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ನಿಂದ ಸೋಂಕು ಹರಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ.